ಬರೆದಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಜೊತೆಗೆ ಅಷ್ಟೇ ಅಲ್ಲದೆ ಇವರಿಗೆ ಬರೆದ ಪ್ರಶಸ್ತಿಗಳು ಕೂಡ ರಾಷ್ಟ್ರಕವಿ ಪ್ರಶಸ್ತಿ ಕೂಡ ದೊರಕಿದ್ದು. ಅನೇಕ ರೀತಿಯ ಹಲವಾರು ಪ್ರಶಸ್ತಿಗಳನ್ನ ನಾವು ಅವರಿಗೆ ದೊರಕಿದ್ದನ್ನ ನೋಡ್ತಾ ಇದ್ದೀವಿ. ಒಂದ್ ಸ್ವಲ್ಪ ಈ ಕಡೆ ಇವರು ಬರೆಯುವಂತ ಒಂದು ಪ್ರತಿಷ್ಠೆ ಕನ್ನಡ ವಿದ್ಯಾರ್ಥಿಗಳೇ, ತಾಯಿ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ, ತಾಯಿ ಬಾರ ಮೊಗವ ತೋರ, ಮೊಗ ಅಂದ್ರೆ ಮುಖ, ಮೊಗ ಅಂದ್ರೆ ಮುಖ, ತಾಯಿ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ, ಹರಸುತ್ತಾಯೇ ಸುತರ ಕಾಯೇ, ಹರಸುತ್ತಾಯೇ ತಾಯಿ ಆಶೀರ್ವಾದ ಮಾಡಮ್ಮ, ಸುತರ ಕಾಯೇ, ಸುತರ ಅಂದ್ರೆ ಮಕ್ಕಳ ಅಂತ ಅರ್ಥ, ಸುತರ ಸುತರು ಅಂತ ಮಕ್ಕಳು, ಮಕ್ಕಳು ಹೌದಾ. ಅದಕ್ಕೆ ಇಲ್ಲಿ ಹರಸುತ್ತಾಯೇ ಸುತರ ಕಾಯೇ, ನಮ್ಮ ಜನ್ಮದಾತೆಯೇ, ನಮ್ಮನ್ನ ಹಡೆದಂತಹ ನಮ್ಮನ್ನ ಹೆತ್ತಂತ ಜನ್ಮದಾತೆಯೇ ತಾಯಿಯೇ ಅಂತಂದ ಕವಿ ಅವನ ಒಂದು ಕಲ್ಪನೆಯಲ್ಲಿ. ಅದಕ್ಕೆ ತಾಯಿ ವಾರ ಮೊಗವಂತೋರ ಕನ್ನಡಿಗರ ಮಾತೆಯೇ, ಹರಸುತ್ತಾಯೇ ಸುತರ ಕಾಯೇ, ನಮ್ಮ ಜನ್ಮ ದಾಟಿ ನಮ್ಮ ತಪ್ಪನ್ನು ತೋರ್ತಾಳ್ವೆ, ನಮ್ಮ ತಪ್ಪನ್ನು ಎಲ್ಲವನ್ನ ತಾಳ್ಕೊಂಡು ಬರ್ತೀಯ, ನಮ್ಮ ತಪ್ಪನ್ನು ತೋರ್ತಾಳ್ವೆ ಎಲ್ಲವನ್ನ ತಾಳ್ಮೆಯಿಂದ ಅರ್ಥ ಮಾಡ್ಕೊಂತೀಯ. ಅಷ್ಟೇ ಏನಪ್ಪ ಅಂದ್ರೆ ಅಕ್ಕರೆಯಿಂದ ನಮ್ಮನ್ನ ಆಳ್ವೆ, ಪ್ರೀತಿಯಿಂದ ನಮ್ಮನ್ನ ಆಳ್ವೆ ಅಂತ ಅರ್ಥ. ಅಕ್ಕರೆ ಪ್ರೀತಿಯಿಂದ ಮಮತೆಯಿಂದ ಅಂತ ಅರ್ಥ. ಅದಕ್ಕೆ ಅಕ್ಕರೆಯಿಂದ ನಮ್ಮನ್ನ ಆಳ್ವೆ, ನೀನೇ ಕಣ ನಮ್ಮ ಬಾಳ್ವೆ. ನೋಡಿ ಏನಂದ್ರೆ ನೀನೇ ಕಣ ನಮ್ಮ ಬಾಳ್ವೆ, ತಾಯಿ ನಮ್ಮ ಬಾಳಿಗೆ ನೀನೇ ನಂದಾದೀಪವಾದಂತೆ ಅಂತ ಕವಿಯ ಕಲ್ಪನೆಗಳು ಅಲ್ಲೆಲ್ಲವೂ ಬರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಅಷ್ಟೇನಪ್ಪ ಅಂದ್ರೆ ನಿನ್ನ ಮರೆಯಲೆಂಬೆವು, ನಿನ್ನನ್ನು ಮರಲಿಕ್ಕೆ ಸಾಧ್ಯವೇ ಇಲ್ಲ ತಾಯಿ, ನಿನ್ನ ಮರೆಯಲೆಂಬೆವು, ನಿನ್ನ ಮರಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟೇನಪ್ಪ ಅಂದ್ರೆ ತನು ಕನ್ನಡ, ನೋಡಿ ಮನಸ್ಸು ಕೂಡ ಕನ್ನಡ, ತನು ಕನ್ನಡ ಮನ ಕನ್ನಡ, ನಮ್ಮ ನ್ಯಾಲಿಗೆಯಿಂದ ಬರುವಂತಹ ನುಡಿ